ಸರ್ ಮೂಲ ಪರಿಚಯ ಸರ್. ನನ್ನ ಹೆಸರು ಜೋಸೆಫ್ ಚಾಕು. ಹಾಂ ಸರ್. ನಾನು ರುಪ್ಪನಪೇಟೆಯಲ್ಲಿ ವಾಸ. ಹಾಂ ಸರ್. ಸುಮಾರು ಒಂದು 20 ವರ್ಷದಿಂದ ಕಾಳುಮೆಣಸು ಬೆಳೀತಾ ಇದ್ದೇನೆ. ಹಾಂ ಸರ್. ಸುಮಾರು ಒಂದು 7-8 ತಳಿಗಳು. ಹಾಂ. ಈಗ 10 ಇದು ಸಿಲ್ವರ್ 10-10ಕ್ಕೆ ಹಾಕಿ ಜಿಗ್ಜಾಗ್ ಟೈಪು. ಹಾಂ ಸರ್. ಪ್ರತಿಯೊಂದು ಲೈನಲ್ಲೂ ಕಾಲುವೆಗಳನ್ನು ಮಾಡಿ ಬೆಡ್ ರೈಸನ್ನು ಮಾಡಿ ನೆಟ್ಟಿದ್ದೀನಿ. ಈಗ 5ನೇ ವರ್ಷ ಸಿಲ್ವರು, ಮತ್ತು ಇದು ಸಿಲ್ವರ್ ಜೊತೆಗೆ ಹಾಕಿರೋದು. ಇದು ಸಿಲ್ವರ್ ಮತ್ತು ಬಳ್ಳಿ, ಸಿಲ್ವರ್ ನಟ್ ಕೂಡಲೇ ಬಳ್ಳಿನೂ ಹಾಕಿರೋದು. ಹಾಂ ಸರ್. ಈಗ 5ನೇ ವರ್ಷ. ಈಲ್ಡಿಂಗ್ ಚೆನ್ನಾಗಿದೆ. ಈಲ್ಡಿಂಗ್ ಏನಿದೆ ಸರ್ ಇದು? ಇದೆ ಎಕರೆಗೆ 1 ಟನ್ ಹಂಗೆ. 1 ಎಕರೆ 1 ಟನ್. ವೆರೈಟಿ ಸರ್ ಇದು? ವೆರೈಟಿ P1, P2, ಚೋಳಮುಂಡಿ, ನೀಲಮುಂಡಿ. ಸರ್ ಅತಿ ಹೆಚ್ಚು ಜನ ಏನು ಕೇಳ್ತಾರೆ ಅಂದರೆ, ಈಗ ಪೆಪ್ಪರು ಬೇಗ ಬೆಳಿಬೇಕು, ಸಪೋರ್ಟಿವ್ ಹೋಗಿ ಮರ ಯಾವುದು ಬೆಳೆಸೋದು, ಸಿಲ್ವರ್ ಓಕೆನಾ, ಇಲ್ಲಾಂದರೆ ಪಯ್ಯಣಿ ಓಕೆನಾ, ಇಲ್ಲ ಧೂಪ? ಹಿಂದೆ ಸಿಲ್ವರ್ ಇತ್ತು. ಹಿಂದೆ ಸಿಲ್ವರ್ ಇತ್ತು. ಈಗ ಎಲ್ಲ ಧೂಪ ಹಾಕ್ತಿದ್ದಾರೆ. ಧೂಪ? ಎಲ್ಲ ಧೂಪ ಹಾಕಿದ್ದಾರೆ. ಧೂಪ ಇನ್ನು ಸ್ವಲ್ಪ ಕೆಲಸನೂ ಈಸಿ, ಟ್ರಿಮ್ಮಿಂಗ್ ಮಾಡೋದು, ಬ್ರಾಂಚಸ್ ಕಡಿಯೋದು ಕಮ್ಮಿ ಅಂತ. ಬ್ರಾಂಚಸ್ ಅಷ್ಟಾಗಿ ಬರಲ್ಲ ಸರ್ ಈ ಧೂಪದಲ್ಲಿ? ಧೂಪಕ್ಕೆ ಜಾಸ್ತಿ ಬ್ರಾಂಚಸ್ ಬರಲ್ಲ. ಅಂದರೆ ಪಯ್ಯಣಿ ಬೇಡ ಅಂತೀರಾ ಸರ್? ಪಯ್ಯಾನಿ ಅಷ್ಟು ಪರವಾಗಿಲ್ಲ, ಆದರೂ ಧೂಪನೇ ಬೆಟ್ರ್ ಅಂತ. ಧೂಪ ಬೆಟರ್ ಅಂತ. ಹೌದು. ಓಕೆ ಸರ್. ಏನು 10x10 ಮಾಡಿದರೆ ಬೆಟರು ಅಂತಲ್ಲ ಸರ್ ನಿಮ್ಮ ಅನಿಸಿಕೆ ಸರ್? ನಮ್ಮ ಬಯಲುಸೀಮೆ ಕಡೆ, ಕಡೂರು ಆ ಕಡೆಗೆಲ್ಲ ತುಂಬಿಕೊಂಡ್ರೆ 10x10 ಬೆಟ್ರು. ಧೂಪ ಸ್ವಲ್ಪ ಶೇಡು ಸಿಗ್ತದೆ. ತುಂಬ ಅಗಲ ಹಾಕಿದರೆ ಶೇಡು ಕಮ್ಮಿ ಆಗ್ತದೆ. ಸರ್ ಮಧ್ಯೆ ಕಾಫಿ ಮಾಡ್ಬೋದಲ್ಲ? ಮಧ್ಯೆ ಕಾಫಿ ಹಾಕ್ಬೋದು. ಅರಬಿಕಾ, ಚಂದ್ರಗಿರಿ ಹಾಕ್ಬೋದು. ಇದು 3ನೇ ವರ್ಷ ಚಂದ್ರಗಿರಿ. ಹಾಂ, ಚಂದ್ರಗಿರಿ 3ನೇ ವರ್ಷ. ಸರ್ ಇದು 3ನೇ ವರ್ಷಕ್ಕಲ್ಲ ಕ್ರಾಫ್ ಸ್ಟಾರ್ಟ್ ಆಗಿಲ್ಲ, 2 ಇಯರ್ಸಿಗೆ ಸರ್? ನನಗೆ 3ನೇ ವರ್ಷನೇ 40 ಚೀಲ ಕಾಫಿ ಸಿಕ್ತು. ಹಾಂ, 3ನೇ ವರ್ಷ. ಸರ್ ಇದು ಮೇಂಟೆನೆನ್ಸ್ ಹೆಂಗೆ ಸರ್? ಇದು ಮೇಂಟೆನೆನ್ಸ್ ಅಂತ ಏನು ದೊಡ್ಡ ಮೇಂಟೆನೆನ್ಸ್ ಏನಿಲ್ಲ. ಪೆಸ್ಟಿಸೈಡ್ COC ಜೂನ್ 1 COC ಸುರಿಬೇಕು ಬುಡಕ್ಕೆ. ಹೌದು, ಡ್ರಿಂಚಿಂಗ್ ಮಾಡಬೇಕಲ್ಲ? ಹೌದು, ಡ್ರಮ್ಮಿಗೆ ಅರ್ಧ kg ಹಾಕಿ ಬುಡಕ್ಕೆ ಒಂದು 3-4 ಲೀಟರ್ ಸುರಿಬೇಕು. ಮತ್ತು ಬೋಡೋ 2. ನಿಮ್ಮಲ್ಲಿ ಜಾಸ್ತಿ ಮಳೆ ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ, 1 ಬೋಡೋ ಆಗುತ್ತೆ. ಇಲ್ಲೆಲ್ಲ 2 ಬೋಡೋ ಹೊಡಿಬೇಕು. ಮತ್ತು ಫಂಗಸೈಡ್, COC ಮೆಟ್ಲಾಕ್ಸಿಲ್ ಹೆವಿ ಮಳೆ ಇದ್ದರೆ 1 ಕೊಟ್ಟರೆ ಒಳ್ಳೆಯದು. ಸರ್ ಇದು ಬಸಿ ಕಾವಲೆ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್. ಬಸಿ ಕಾಲುವೆ ನಾನು ಹಿಂದೆ 20 ವರ್ಷ ಹಿಂದೆ ನೆಡೋತಿಗೆ ಸರ್ ಬರೀ ಲೆವೆಲ್ ಜಾಗದಲ್ಲಿ ನಡ್ತಿದ್ವಿ. ಅವಾಗ ಅದೆಲ್ಲ ಕೊಳೆ ಬಂದು ಕಾಯಿಲೆ ಬಂದು ಹೋಗೋದು, ನೀರು ನಿಂತು ಬೇರ್ ಸತ್ತು. 3-4 ಸರಿ ಹೋದ್ಮೇಲೆ ನಾನೀಗ ಡ್ರೈನೇಜ್ ಈ ಥರ ಪ್ರತಿಯೊಂದು ಲೈನಲ್ಲೂ ಏರು ಮಾಡಿ ಪ್ರತಿಯೊಂದು ಲೈನಲ್ಲೂ 1.5-3 ಅಡಿ ಡ್ರೈನೇಜ್ ಮಾಡಿ ನಾಟಿ ಮಾಡಿದ್ದೇನೆ. ಅವು ನೀರು ನಿಲ್ಲಲ್ಲ, ನೀರು ಬಸ್ ಹೋಗ್ತದೆ. ಓಕೆ ಸರ್. ಇನ್ನೊಂದು ಏನು ಅಂದರೆ ಕ್ವಶನ್ ನಮ್ಮಲ್ಲಿ ಸರ್, ನೀರಾವರಿಗೆ ಸ್ಪ್ರಿಂಕ್ಲರ್ ಬೆಟರೋ ಇಲ್ಲ ಡ್ರಿಪ್ ಬೆಟರೋ ಸರ್? ಈಗ ಅದು ಕಾಳುಮೆಣಸಿಗೆ ಡ್ರಿಪ್ ಬೆಟ್ರು. ಕಾಫಿ ಇದ್ದರೆ ಸ್ಪ್ರಿಂಕ್ಲರ್ ಮಾಡಿ. ಮಾರ್ಚ್ 15 ಮೇಲೆ ಸ್ಪ್ರಿಂಕ್ಲರ್ ಕೊಡಿ ಕಾಫಿ ಫ್ಲವರಿಂಗಿಗೆ. ಯಾಕೆ ಡ್ರಿಪ್ ಬೆಸ್ಟ್. ಇನ್ನೊಂದು ಏನಾಗುತ್ತೆ ಸರ್, ಸ್ಪ್ರಿಂಕ್ಲರ್ ಮಾಡಿದರೆ ಯಾವಾಗಲೂ ಬಗ್ಗ